ಕ್ರಿಸ್ತನನ್ನು ಪ್ರತಿಫಲಿಸಲು ನಿಮ್ಮನ್ನು ಉತ್ತೇಜಿಸುವ ಅನುದಿನದ ಧ್ಯಾನ ಜನವರಿ 1. ಜನವರಿ ತಿಂಗಳಿನ ಶೀರ್ಷಿಕೆ ನಮ್ಮ ಪರಿಪೂರ್ಣ ಮಾದರಿಯಾಗಿರುವ ಕ್ರಿಸ್ತನನ್ನು ಪ್ರತಿಫಲಿಸುವುದು. ಈ ದಿನದ ಶೀರ್ಷಿಕೆ ತಂದೆಯೊಂದಿಗೆ ಒಂದಾಗಿರುವ ಕ್ರಿಸ್ತನು. ಈ ದಿನದ ದೇವರ ವಾಕ್ಯ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಮತ್ತಾಯ 1:23 ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಯೇಸು ಕ್ರಿಸ್ತನ ಮುಖದಲ್ಲಿ ತೋರುತ್ತದೆ. ಅನಾದಿ ಕಾಲದಿಂದಲೂ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಲ್ಲಿ ಒಂದಾಗಿದ್ದನು. ಆತನು ದೇವರ ಪ್ರತಿರೂಪನೂ ಆಗಿದ್ದನು. ಆತನು ದೇವರ ಶ್ರೇಷ್ಠತೆ ಮತ್ತು ಘನತೆಯ ಪ್ರತಿರೂಪವೂ ದೇವರ ಮಹಿಮೆಯ ಪ್ರಕಾಶವೂ ಆಗಿದ್ದನು. ಈ ಮಹಿಮೆಯನ್ನು ಪ್ರಕಟಪಡಿಸಲು ತಾನೇ ಆತನು ನಮ್ಮ ಲೋಕಕ್ಕೆ ಬಂದನು. ಪಾಪದ ಅಂಧಕಾರದಿಂದ ತುಂಬಿರುವ ಲೋಕಕ್ಕೆ ದೇವರ ಪ್ರೀತಿಯ ಬೆಳಕನ್ನು ಪ್ರಕಟಿಸಲು ಆತನು ಬಂದನು. ದೇವರು ನಮ್ಮ ಕೂಡ ಇದ್ದಾನೆ ಎಂದು ನಾವು ತಿಳಿದುಕೊಳ್ಳಲಿ ಎಂದು ಆತನು ಈ ಲೋಕಕ್ಕೆ ಬಂದನು. ಆದುದರಿಂದ ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂದು ಮುಂಚೆಯೇ ಪ್ರವಾದಿಸಲಾಗಿತ್ತು. ನಮ್ಮ ಜೊತೆಯಲ್ಲಿ ವಾಸಿಸಲು ಬರುವ ಮೂಲಕ ಮನುಷ್ಯರಿಗೆ ಮತ್ತು ದೂತರಿಗೆ ದೇವರನ್ನು ಯೇಸು ಕ್ರಿಸ್ತನು ಪ್ರಕಟಪಡಿಸಿದನು. ಆತನು ದೇವರ ವಾಕ್ಯವೂ ದೇವರ ಆಲೋಚನೆಯ ಧ್ವನಿಯೂ ಆಗಿದ್ದನು. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನೂ ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ತನ್ನ ಶಿಷ್ಯರಿಗಾಗಿ ಕ್ರಿಸ್ತನು ಮಾಡಿದ ಪ್ರಾರ್ಥನೆಯಲ್ಲಿ ಕ್ರಿಸ್ತನು ಹೇಳಿದ್ದಾನೆ. ಆದರೆ ಈ ಪ್ರಕಟಣೆಯು ಭೂಲೋಕದ ಮಕ್ಕಳಿಗೆ ಮಾತ್ರ ಪ್ರಕಟವಾಗಿಲ್ಲ. ನಮ್ಮ ಈ ಪುಟ್ಟ ಲೋಕವು ಭೂಮಂಡಲದ ಪಾಠಪುಸ್ತಕವಾಗಿದೆ. ದೇವರ ಅದ್ಭುತವಾದ ಕೃಪೆಯ ಉದ್ದೇಶ, ವಿಮೋಚನೆಗೊಳಿಸುವ ಪ್ರೀತಿಯ ಅದ್ಭುತ, ಇವುಗಳನ್ನು ದೂತರು ಕಣ್ಣಿಟ್ಟು ನೋಡಬೇಕೆಂದು ಅಪೇಕ್ಷಿಸುವ ಮುಖ್ಯ ವಿಷಯವಾಗಿದ್ದು, ಇದು ಅಂತ್ಯವಿಲ್ಲದ ಯುಗಗಳಲ್ಲಿಯೂ ಅವರಿಗೆ ಅಧ್ಯಯನದ ವಿಷಯವಾಗಿರುತ್ತದೆ. ವಿಮೋಚನೆಗೊಂಡವರು ಮತ್ತು ಬಿದ್ದು ಹೋಗದವರು ಕ್ರಿಸ್ತನ ಶಿಲುಬೆಯಲ್ಲಿ ತಮ್ಮ ಜ್ಞಾನವನ್ನು, ತಮ್ಮ ಹಾಡನ್ನು ಕಂಡುಕೊಳ್ಳುತ್ತಾರೆ. ಯೇಸುವಿನ ಮುಖದಲ್ಲಿ ಪ್ರಕಾಶಿಸುವ ಮಹಿಮೆಯು ಸ್ವಾರ್ಥ ತ್ಯಾಗವೆಂಬ ಪ್ರೀತಿಯ ಮಹಿಮೆಯೆಂದು ಅವರಿಗೆ ಕಂಡುಬರುತ್ತದೆ. ಕಲ್ವಾರಿಯಲ್ಲಿ ಪ್ರಕಾಶಿಸುವ ಬೆಳಕಿನಲ್ಲಿ ಸ್ವಾರ್ಥ ತ್ಯಾಗದ ಪ್ರೀತಿಯ ಯೋಜನೆಯು ಪರಲೋಕ ಭೂಲೋಕಗಳಿಗೆ ಜೀವದ ಯೋಜನೆಯಾಗಿದೆ ಎಂದು ಅವರಿಗೆ ಕಂಡುಬರುತ್ತದೆ. ಸ್ವಾರ್ಥತೆಯನ್ನು ಬಯಸದ ಪ್ರೀತಿಯ ಮೂಲವು ದೇವರ ಹೃದಯದಲ್ಲಿ ನೆಲೆಸಿರುತ್ತದೆ ಎಂದು ಅವರಿಗೆ ಕಂಡುಬರುತ್ತದೆ ಮತ್ತು ಯಾವುದೇ ಮನುಷ್ಯನು ಸಮೀಪಿಸಲು ಸಾಧ್ಯವಾಗದ ಬೆಳಕಿನಲ್ಲಿ ನೆಲೆಸಿರುವಾತನ ಗುಣಸ್ವಭಾವವು ದೀನನೂ ಸೌಮ್ಯನೂ ಆಗಿರುವಾತನಲ್ಲಿ ಪ್ರಕಟವಾಗಿದೆ. ಯೇಸುವಿನಲ್ಲಿ ನಾವು ದೇವರನ್ನು ನೋಡುತ್ತೇವೆ. ಯೇಸುವನ್ನು ನಾವು ನೋಡುವಾಗ ಕೊಡುವುದು, ಅಂದರೆ ದಯಪಾಲಿಸುವುದು, ದೇವರ ಮಹಿಮೆಯಾಗಿದೆ. ನನ್ನಷ್ಟಕ್ಕೆ ನಾನೇ ಏನೂ ಮಾಡುವುದಿಲ್ಲ. ಜೀವವುಳ್ಳ ತಂದೆಯು ನನ್ನನ್ನು ಕಳುಹಿಸಿರಲಾಗಿ ನಾನು ತಂದೆಯ ಮೂಲಕ ಜೀವಿಸುವೆನು. ನಾನು ನನ್ನ ಸ್ವಂತ ಮಹಿಮೆಯನ್ನು ಹುಡುಕುವುದಿಲ್ಲ ಎಂದು ಕ್ರಿಸ್ತನು ಹೇಳಿದ್ದಾನೆ. ಈ ವಾಕ್ಯಗಳನ್ನು ಯೋಹಾನ 8:28 ಯೋಹಾನ 6:57 ಯೋಹಾನ 8:50 ಯೋಹಾನ 7:18 ಉಲ್ಲೇಖ ಮಾಡಲಾಗಿದೆ. ಸಮಸ್ತ ಭೂಮಂಡಲಕ್ಕಿರುವ ಜೀವನಿಯಮದ ಯೋಜನೆಯ ಮಹಾತತ್ವವನ್ನು ಈ ವಾಕ್ಯಗಳ ಮೂಲಕ ತಿಳಿಸಿಕೊಡಲಾಗಿದೆ. ಕ್ರಿಸ್ತನು ದೇವರಿಂದ ಸ್ವೀಕರಿಸಿದ ಎಲ್ಲವೂ ಕೊಡುವುದಕ್ಕಾಗಿ ಮಾತ್ರವೇ ಆಗಿದೆ.
ಆದುದರಿಂದ ಪ್ರಿಯನಾದ ಮಗನು ಸೃಷ್ಟಿಸಲ್ಪಟ್ಟವರಿಗಾಗಿ ಪರಲೋಕದ ಅಂಗಳದಲ್ಲಿ ಮಾಡುತ್ತಿರುವ ಸೇವೆಯ ಮೂಲಕ ತಂದೆಯ ಜೀವವು ಎಲ್ಲರಿಗೂ ಹರಿಯುತ್ತದೆ ಮತ್ತು ಸ್ತುತಿ, ಸಂತೋಷ, ಸೇವೆ ಇವುಗಳು ಭಕ್ತರಿಂದ ಮಗನ ಮೂಲಕ ತಂದೆಗೆ ಹಿಂದಿರುಗುತ್ತವೆ. ಹೀಗೆ ಜೀವವನ್ನುಂಟು ಮಾಡುವ ಯೋಜನೆಯ ನಿಯಮವಾಗಿರುವ ಶ್ರೇಷ್ಠ ಕೊಡುಗಿಯಾದಾತನ ಗುಣಸ್ವಭಾವವನ್ನು ಪ್ರತಿನಿಧಿಸುವ ಕ್ರಿಸ್ತನ ಮೂಲಕ ಕರುಣಾಧರ್ಮದ ಪರಿಧಿಯು ಸಂಪೂರ್ಣವಾಗುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.